ನಮಸ್ಕಾರ ಕೆಸಿನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕರಾವಳಿ ರಕ್ಷಣಾ ಸಮಿತಿಯ ನೇತೃತ್ವದಲ್ಲಿ ಕಲೆಕ್ಟರೇಟ್ ಮಾರ್ಚ್ ಹಾಗೂ ಧರಣಿ ಆಯೋಜನೆ. ತೀವ್ರವಾದ ಕಡಲ್ಕೊರೆತವನ್ನು ತಡೆಗಟ್ಟಲು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ. SC/ST ಎಂಪ್ಲಾಯೀಸ್ ಪೆನ್ಷನರ್ಸ್ ವೆಲ್ಫೇರ್ ಆರ್ಗನೈಸೇಷನ್ ಕಾಸರಗೋಡು ಏರಿಯಾ ಸಮಿತಿಯ ಆಶ್ರಯದಲ್ಲಿ ಅಭಿನಂದನಾ ಕಾರ್ಯಕ್ರಮ ಆಯೋಜನೆ. ಶಾಸಕ NN ನಿಲ್ಕುನ್ ಅವರಿಂದ ಉದ್ಘಾಟನೆ. ಕಾಂಜಂಗಾಡ್ ಜಿಲ್ಲಾ ಆಸ್ಪತ್ರೆ ಈಗ ಬೀದಿ ನಾಯಿಗಳ ಆಶ್ರಯ ತಾಣ. ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗುತ್ತಿದೆ ಇಲ್ಲಿನ ದೃಶ್ಯಗಳು. ಇಬ್ರಾಹಿಂ ಬೇವಿಂಜ ಮಾಸ್ಟರ್ ಅವರ 2ನೇ ಸಂಸ್ಮರಣಾ ಕಾರ್ಯಕ್ರಮ ಕೋಲಾಯಿ ಹಾಗೂ ಬೇವಿಂಜ ಫೌಂಡೇಶನ್ನ ಸಂಯುಕ್ತ ಆಶ್ರಯದಲ್ಲಿ. ತ್ರಿಕರಿಪುರ ಒಳವರ ಮುಂಡ್ಯಕಾವ್ ದೇವಸ್ವಂ ಆಧ್ಯಾತ್ಮಿಕ ಸಮಿತಿಯ ನೇತೃತ್ವದಲ್ಲಿ ಉಪನ್ಯಾಸ ಮತ್ತು ರಾಮಾಯಣ ರಸಪ್ರಶ್ನೆ ಕಾರ್ಯಕ್ರಮ. ಕಕ್ಕುನಂ ಪದ್ಮನಾಭ ಪಣಿಕರ್ ಅವರಿಂದ ಉಪನ್ಯಾಸ. ವಾರ್ತೆಗಳು ವಿವರವಾಗಿ. ತೀವ್ರವಾದ ಕಡಲ್ಕೊರೆತವನ್ನು ತಡೆಗಟ್ಟಲು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಕರಾವಳಿ ರಕ್ಷಣಾ ಸಮಿತಿಯ ನೇತೃತ್ವದಲ್ಲಿ ಕಲೆಕ್ಟರೇಟ್ ಮಾರ್ಚ್ ಹಾಗೂ ಧರಣಿ ನಡೆಸಲಾಯಿತು. ಉದುಮಾ ಶಾಸಕ CH ಕುಂಜಂಬು ಉದ್ಘಾಟಿಸಿದರು. ಕಾಪಿಲ್, ಕೊಪ್ಪಲ್, ಕೋವಲ್, ಜನ್ಮ ಮುಂತಾದ ಜನನಿಬಿಡ ಕರಾವಳಿ ಪ್ರದೇಶಗಳು ಸಮುದ್ರದ ಪಾಲಾಗಿವೆ. ಈ ಭಯಾನಕ ಪರಿಸ್ಥಿತಿಯಲ್ಲಿ ಪ್ರದೇಶದ ಎಲ್ಲ ಜನರ ಜೀವ ಮತ್ತು ಆಸ್ತಿಗೆ ಸಾಕಷ್ಟು ರಕ್ಷಣೆ ನೀಡಬೇಕೆಂದು ತೀವ್ರವಾದ ಕಡಲ್ಕೊರೆತವನ್ನು ತಡೆಗಟ್ಟಲು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಕರಾವಳಿ ರಕ್ಷಣಾ ಸಮಿತಿಯ ನೇತೃತ್ವದಲ್ಲಿ ಕಲೆಕ್ಟರೇಟ್ ಮಾರ್ಚ್ ನಡೆಸಲಾಯಿತು. ಉದುಮಾ ಶಾಸಕ CH കുഞ്ഞമ്പു ഉദ്ഘാടിಸಿದರು. നമ്മുടെ ജില്ലയിലെ ഈ കടലാക്രമണ പ്രദേശങ്ങളിലെ ആകെ ഐഡൻറ്റിഫൈ ചെയ്ത് ഇവിടെ ശാശ്വതമായൊരു പരിഹാരം ടെട്രോപോഡ് ഉപയോഗിച്ചുകൊണ്ടുള്ള ശാസ്ത്രീയമായ ഒരു പ്രതിരോധ പ്രവർത്തനം നടത്തണമെന്ന് കാസർഗോഡ് ജില്ലാ വികസന സമിതി യോഗത്തിൽ കഴിഞ്ഞ തവണ തീരുമാനമെടുക്കുകയും അതനുസരിച്ച് ഇറിഗേഷൻ വകുപ്പിനെ ചുമതലപ്പെടുത്തി അവർ DPR തയ്യാറാക്കി സംസ്ഥാന കേന്ദ്ര ഗവൺമെൻറ്റുകൾക്ക് സമർപ്പിച്ച് ഇതിനാവശ്യമായ പണം കണ്ടെത്താനുള്ള ശ്രമത്തിലാണ് ഞങ്ങൾ. നല്ലൊരു തുക വേണം, ചെറിയ പൈസ ഒന്നും വാങ്ങുന്നില്ല. ഇപ്പോൾ ചെയ്തിരിക്കുന്നത് ഈ പെട്ടെന്ന് ഉണ്ടാകുന്ന ഈ കടലാക്രമണത്തിന് താൽക്കാലികമായ ഒരു പ്രതിരോധം എന്ന നിലയിൽ അല്ലെങ്കിൽ താൽക്കാലികമായ ആശ്വാസം എന്ന നിലയിൽ 25 ലക്ഷം രൂപയാണ്. അത് നമ്മുടെ ജില്ലയ്ക്ക് 75 ലക്ഷം രൂപ അനുവദിച്ചിരുന്നു. അടിയന്തരമായും ഇത് ചെയ്തില്ലെങ്കിൽ അടുത്തൊരു കടലാക്രമണത്തോടു കൂടി നമുക്ക് വലിയ നഷ്ടം സംഭവിക്കാൻ സാധ്യതയുണ്ട്. വീടുകളും ജീവനും തന്നെ ഭീഷണിയായി വരുന്നതാണ്. തീരദേശത്ത് താമസിക്കുന്നവർക്ക് വലിയ ഭയത്തോടു കൂടിയാണ് അവർ നല്ല ശാസ്ത്രീയമായ രൂപത്തിൽ വേണമെങ്കിൽ കുറച്ച് പണം അധികം വേണം. അപ്പോൾ കേന്ദ്രത്തിൻ്റെ കൂടി സഹായം വേണം. സംസ്ഥാന ഗവൺമെൻറ് സഹായിക്കണം, കേന്ദ്രവും സഹായിക്കണം. ഈ രണ്ട് ഗവൺമെൻറ്റുകളും വിചാരിച്ചാൽ മാത്രമേ നടക്കും. വലിയ സ്കീം തന്നെ വേണം. ആ സ്കീം ഉണ്ടാക്കിയിട്ട് സമർപ്പിക്കാൻ ഞങ്ങൾ തീരുമാനിച്ചിട്ടുണ്ട്. അതിന് പിന്നാലെ പോയി കേന്ദ്രത്തിലടക്കം ബന്ധപ്പെട്ട് ആ പണം കണ്ടെത്താനുള്ള ശ്രമം ഞങ്ങൾ നടത്തും. ಚೇರ್ಮನ್ ಅಶೋಕನ್ ಸಿಲೋನ್ ಅಧ್ಯಕ್ಷತೆ ವಹಿಸಿದ್ದರು. ರಮೇಶನ್ ಕೊಪ್ಪಳ್ ಸ್ವಾಗತಿಸಿದರು. ടെട്രോപോഡ് കടൽ ഭിത്തി നിർമ്മിച്ചാൽ മാത്രമേ ഈ കടലാക്രമണത്തിന് ശാശ്വതമായ ഒരു പരിഹാരം കാണാൻ വേണ്ടി സാധിക്കൂ എന്ന് നമ്മൾ മനസ്സിലാക്കിയിട്ടുണ്ട്. പക്ഷെ ഞങ്ങൾ ഗവൺമെൻറ്റിൻ്റെ അടുത്ത് പറയുമ്പോൾ ഗവൺമെൻറ് താൽക്കാലിക ആശ്വാസമായി ജിയോ ബാഗ് 200-300 മീറ്റർ ജിയോ ബാഗ് ഇടും. അത് 2 വർഷത്തിൽ കടലെടുത്ത് കൊണ്ടുപോകും. ഈ രീതിയിലുള്ള കടൽ ഭിത്തിയല്ല ഞങ്ങൾക്ക് ആവശ്യം. ശാശ്വതമായ പരിഹാരം എന്ന നിലയിൽ ടെട്രോപോഡ് പാകിക്കൊണ്ട് ചെല്ലാനത്ത് എന്താണോ നൽകിയത് ആ രീതിയിലുള്ള കടൽ ഭിത്തി നിർമ്മിച്ചുകൊണ്ട് ഞങ്ങളുടെ പ്രദേശത്തെ ജനങ്ങളെ സംരക്ഷിക്കണമെന്നാണ് ഞങ്ങൾ സർക്കാരിനോട് പറയാനുള്ളത്. ಮಾಜಿ ಶಾಸಕ KV ಕುഞ്ഞിರಾಮನ್, ಬ್ಲಾಕ್ ಪಂಚಾಯತ್ ಅಧ್ಯಕ್ಷ MK ವಿಜಯನ್, ಬ್ಲಾಕ್ ಪಂಚಾಯತ್ ಸದಸ್ಯೆ ಪುಷ್ಪಾ ಶ್ರೀಧರನ್, ಪಂಚಾಯತ್ ಸದಸ್ಯರಾದ PK ಜಲೀಲ್, ಶಕುಂತಲಾ ಭಾಸ್ಕರನ್, ಚಂದ್ರನ್ ನಾಲಂ ವಾದುಕಲ್, ರಾಜಕೀಯ ಪಕ್ಷದ ಮುಖಂಡರಾದ PV ರಾಜೇಂದ್ರನ್, K ಶ್ರೀಧರನ್, K ಸಂತೋಷ್ ಕುಮಾರ್, KV ಅಪ್ಪು, B ಬಾಲಕೃಷ್ಣನ್ ಎಂಬಿವರು ಮಾತನಾಡಿದರು. ಭವನನ್ ಕೊಪ್ಪಲ್ ಧನ್ಯವಾದವಿತ್ತರು. ಕಲೆಕ್ಟರೇಟ್ ಪ್ರತಿಭಟನೆಯಲ್ಲಿ 106 ಮಂದಿ ಸ್ಥಳೀಯರು ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. SC/ST ಎಂಪ್ಲಾಯೀಸ್ ಪೆನ್ಷನರ್ಸ್ ವೆಲ್ಫೇರ್ ಆರ್ಗನೈಸೇಷನ್ ಕಾಸರಗೋಡು ಏರಿಯಾ ಸಮಿತಿಯ ಆಶ್ರಯದಲ್ಲಿ ಅಭಿನಂದನಾ ಕಾರ್ಯಕ್ರಮ ಆಯೋಜಿಸಲಾಯಿತು. ಶಾಸಕ NN ನಿಲ್ಕುನ್ ಉದ್ಘಾಟಿಸಿದರು. SC/ST ಎಂಪ್ಲಾಯೀಸ್ ಪೆನ್ಷನರ್ಸ್ ವೆಲ್ಫೇರ್ ಆರ್ಗನೈಸೇಷನ್ ಕಾಸರಗೋಡು ಏರಿಯಾ ಸಮಿತಿಯ ಆಶ್ರಯದಲ್ಲಿ ವಿದ್ಯಾನಗರ ಅಸಬ್ ಕಮ್ಯುನಿಟಿ ಸ್ಕಿಲ್ ಪಾರ್ಕ್ನಲ್ಲಿ ಎಕ್ಸೆಲ್ ಅವಾರ್ಡ್ ವಿತರಣಾ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ SC/ST ವಿಭಾಗದ ಸುಮಾರು 50 ಪ್ರತಿಭೆಗಳನ್ನು ಸಮಾರಂಭದಲ್ಲಿ ಸನ್ಮಾನಿಸಲಾಯಿತು. ಶಾಸಕ NN നിൽക്കുൻ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ഇപ്പോൾ ലോകത്ത് ഇത്രമാത്രം ജാതികൾ, മതങ്ങൾ, അതുപോലെ തന്നെ സംസ്കാരങ്ങൾ, ഭാഷകളുള്ള ഒരു രാജ്യം ഇന്ത്യയല്ലാതെ ലോകത്ത് നമുക്ക് കാണാൻ സാധിക്കില്ല. എന്നിട്ട് നമുക്ക് ഇവിടെ ഒരമ്മ പെറ്റ മക്കളെ പോലെ ഇങ്ങനെ സഹോദരന്മാരായി ജീവിക്കാൻ സാധിക്കുന്നു. എന്തുകൊണ്ടാണ് ഇത് സാധിക്കുന്നത്? ഇത് സാധിക്കുന്നത് നമ്മുടെ ഭരണഘടനയുടെ കരുത്തുകൊണ്ടാണ്. ആ ഭരണഘടന നമുക്ക് സമ്മാനിച്ചതാരാണ്? ഡോക്ടർ അംബേദ്കറാണ്. അപ്പം അംബേദ്കറുടെ ഓർമ്മ നമ്മുടെ എല്ലാവരുടെയും മനസ്സിൽ വേണം. നമ്മുടെ മതേതരത്വവും നമ്മുടെ ജനാധിപത്യവും നമ്മുടെ രാജ്യം തന്നെ നിലനിൽക്കുന്നത്
മനോഹരമായ ഒരു ഭരണഘടന ഡോക്ടർ അംബേദ്കർ നമുക്ക് സമ്മാനിച്ചത് കൊണ്ടാണ് എന്ന കാര്യത്തിൽ യാതൊരു സംശയമില്ല. SC/ST ಎಂಪ್ಲಾಯೀಸ್ ಆರ್ಗನೈಸೇಷನ್ ಕಾಸರಗೋಡು ಏರಿಯಾ ಅಧ್ಯಕ್ಷ ಶಂಕರ್ ನೆಲ್ಲಿಕಟ್ಟೆ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾಧ್ಯಕ್ಷ ಎಂ ಸುನೀಲ್ ಕುಮಾರ್, ಚಲನಚಿತ್ರ ನಿರ್ದೇಶಕ ಚಂದ್ರನ್ ನರಿಕೋಡು, ಹರೀಶ್ ಚಂದ್ರ, ಮಾಧವ ಮಾಸ್ಟರ್ ತೆಕ್ಕೇಕರ, ರಾಜೀವನ್, ರಾಮಪ್ಪ ಮಂಜೇಶ್ವರ, ಕೃಷ್ಣಪ್ಪ ಮಾಸ್ಟರ್, ಗಣೇಶ್ ಕುಂಬಳೆ, ರಾಘವನ್ ಉದುಮ, ಸುಂದರ ಮಾಸ್ಟರ್, ಪ್ರಾಧ್ಯಾಪಕಿ ಸುಜಾತಾ ಶಿವ, ರಾಧಾಕೃಷ್ಣ ಕೆ ಉಳಿಯದಡ್ಕ ಎಂಬಿವರು ಮಾತನಾಡಿದರು. PCST EPWO ಕಾಸರಗೋಡು ಏರಿಯಾ ಕಾರ್ಯದರ್ಶಿ ಗಣೇಶ್ ಸ್ವಾಗತಿಸಿ, ಏರಿಯಾ ಉಪಾಧ್ಯಕ್ಷ ವಸಂತ್ ಚಪ್ಪಾಡಿ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಒಂದೇ ನೋಟದಲ್ಲಿ ಇದು ಬೀದಿ ನಾಯಿಗಳ ತಾಣವೆಂದು ಭಾಸವಾಗುತ್ತದೆ, ಆದರೆ ಸತ್ಯ ಬೇರೆಯೇ ಇದೆ. ಗೇಟ್ ಕೀಪರ್ ಮತ್ತು ಇತರ ಭದ್ರತಾ ವ್ಯವಸ್ಥೆಗಳೊಂದಿಗೆ ಅತ್ಯುತ್ತಮ ಚಿಕಿತ್ಸಾ ಸೌಲಭ್ಯಗಳನ್ನು ಹೊಂದಿದೆ ಎಂದು ಹೇಳಲಾಗುವ ಕಾಂಜಂಗಾಡ್ ಜಿಲ್ಲಾ ಆಸ್ಪತ್ರೆಯೊಳಗಿನ ದೃಶ್ಯ ಇದು. ನಾಯಿಗಳು ವಿಶ್ರಾಂತಿ ಪಡೆಯುತ್ತಾ ಅಲ್ಲಿ ಇಲ್ಲಿ ನಡೆಯುವ ದಯನೀಯ ದೃಶ್ಯಗಳಾಗಿದೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿರುವುದು. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಆಸ್ಪತ್ರೆಯಾಗಿ ಬೆಳೆದಿದ್ದರೂ ಈಗ ಆ ಹೆಸರಿಗೆ ಕಳಂಕ ತರುತ್ತಿರುವ ದೃಶ್ಯಗಳಾಗಿದೆ ಕಾಂಜಂಗಾಡ್ ಜಿಲ್ಲಾ ಆಸ್ಪತ್ರೆಯಿಂದ ಹೊರಬರುತ್ತಿರುವುದು. ಆಸ್ಪತ್ರೆಯೊಳಗೆ ಬೀದಿ ನಾಯಿಗಳು ವಿಶ್ರಾಂತಿ ಪಡೆಯುವ ಅಲ್ಲಿ ಇಲ್ಲಿ ನಡೆಯುತ್ತಿರುವ ಈ ದಯನೀಯ ದೃಶ್ಯಗಳಾಗಿದೆ ಸದ್ಯ ವೈರಲ್ ಆಗುತ್ತಿರುವುದು. ವೈದ್ಯರ ಕೊಠಡಿಗಳಿಗೆ ಹೋಗುವ ಮುಖ್ಯ ದಾರಿಯಲ್ಲಿ ರೋಗಿಗಳು ಕುಳಿತುಕೊಳ್ಳುವ ಸ್ಥಳದಲ್ಲಿ ನಾಯಿಗಳು ಬೀಡು ಬಿಟ್ಟಿರುವುದು, ಗೇಟ್ ಮತ್ತು ಗೇಟ್ ಕೀಪರ್ ಇರುವಿಕೆ ಹಾಗೂ ಇತರ ಭದ್ರತಾ ಕ್ರಮಗಳ ಹೊರತಾಗಿಯೂ ಅಂತಹ ಪರಿಸ್ಥಿತಿ ದೊಡ್ಡ ನಿರ್ಲಕ್ಷ್ಯವೆಂದು ಪರಿಗಣಿಸಲಾಗುತ್ತಿದೆ. ಶನಿವಾರ ರಾತ್ರಿ ಆಸ್ಪತ್ರೆಗೆ ಬಂದ ಸಂದರ್ಶಕರೊಬ್ಬರು ಒಳಗೆ ನಾಯಿಗಳು ಇರುವ ದೃಶ್ಯವನ್ನು ನೋಡಿದ್ದಾರೆಂದು ವರದಿಯಾಗಿದೆ. ಅವರು ಆಸ್ಪತ್ರೆ ಸಿಬ್ಬಂದಿಗೆ ಈ ಬಗ್ಗೆ ಮಾಹಿತಿ ನೀಡಿದರೂ ಅವರು ಸರಿಯಾದ ಗಮನ ಹರಿಸಲಿಲ್ಲ. ಇದರಿಂದ ಕೋಪಗೊಂಡ ಸಂದರ್ಶಕ നായികളുടെ ദൃശ്യವನ್ನು ചിത്രീകരിಸಿ അധികാരിಗಳಿಗೆ സല്ലിಸಿದ್ದರು. കാഞ്ഞങ്ങാട് ജില്ലാ ആശുപത്രിയിലെ രാത്രികാല കാഴ്ചയാണിത്. ഇന്നലെ അപ്രതീക്ഷിതമായ ഒരു രോഗിയെയും കൊണ്ട് ചെന്നപ്പോൾ ദയനീയമായ അവസ്ഥയാണ് അവിടെ കാണാൻ സാധിച്ചത്. ഇത് നമ്മൾ അവിടുത്തെ സ്റ്റാഫിനോട് പറഞ്ഞപ്പോൾ അവിടുത്തെ കംപ്ലൈന്റ് ബോക്സിൽ പരാതി നിക്ഷേപിക്കാനാണ് പറഞ്ഞത്. 1-2 പട്ടികൾ മാത്രമല്ല, ഒരുപാട് പട്ടികൾ അവിടെ അങ്ങിങ്ങായി വിലസുന്നുണ്ട്. ಸರ್ಕಾರಿ ವಲಯಗಳಲ್ಲಿ ಕಾಸರಗೋಡಿನ ಆರೋಗ್ಯ ವ್ಯವಸ್ಥೆಗೆ ಮುಜುಗರ ಉಂಟು ಮಾಡುವ ಈ ದೃಶ್ಯಗಳು ಸದ್ಯ ಸಾಮಾಜಿಕ ಮಾಧ್ಯಮಗಳಲ್ಲಿ ವ್ಯಾಪಕವಾಗಿ ವೈರಲ್ ಆಗುತ್ತಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೋಲಾಯಿ ಹಾಗೂ ಬೇವಿಂಜ ಫೌಂಡೇಶನ್ನ ಸಂಯುಕ್ತ ಆಶ್ರಯದಲ್ಲಿ ಇಬ್ರಾಹಿಂ ಬೇವಿಂಜ ಮಾಸ್ಟರ್ ಅವರ 2ನೇ ಸಂಸ್ಮರಣ ಕಾರ್ಯಕ್ರಮ ಆಯೋಜಿಸಲಾಯಿತು. ನೀಲೇಶ್ವರ ನಗರಸಭೆಯ ಮಾಜಿ ಚೇರ್ಮನ್, ಕಣ್ಣೂರು ವಿಶ್ವವಿದ್ಯಾಲಯದ ಮಾಜಿ ಪರೀಕ್ಷಾ ಕಂಟ್ರೋಲರ್ ಪ್ರೊಫೆಸರ್ KP ಜಯರಾಜನ್ ಮುಖ್ಯ ಭಾಷಣ ಮಾಡಿದರು. ಕೋಲಾಯಿ ಹಾಗೂ ಬೇವಿಂಜ ಫೌಂಡೇಶನ್ನ ಸಂಯುಕ್ತ ಆಶ್ರಯದಲ್ಲಿ ಆ ಪಾದಮುದ್ರಕಲ್ ಮಾಯಿಲರಿಕಳುಂ ಎಂಬ ಹೆಸರಿನಲ್ಲಿ ಇಬ್ರಾಹಿಂ ಬೇವಿಂಜ ಮಾಸ್ಟರ್ ಅವರ 2ನೇ ಸಂಸ್ಮರಣ ಕಾರ್ಯಕ್ರಮ ಆಯೋಜಿಸಲಾಯಿತು. ನೀಲೇಶ್ವರ ನಗರಸಭೆಯ ಮಾಜಿ ಚೇರ್ಮನ್, ಕಣ್ಣೂರು ವಿಶ್ವವಿದ್ಯಾಲಯದ ಮಾಜಿ ಪರೀಕ್ಷಾ ಕಂಟ್ರೋಲರ್ ಪ್ರೊಫೆಸರ್ KP ಜಯರಾಜನ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಶಿಕ್ಷಕ, ಅಂಕಣಕಾರ ಮತ್ತು ಲೇಖಕ ಮುಂತಾದ ಕ್ಷೇತ್ರಗಳಲ್ಲಿ ಗಮನಾರ್ಹರಾಗಿದ್ದ ಇಬ್ರಾಹಿಂ ಬೇವಿಂಜ ಮಾಷ್ ಮಲಯಾಳಂ ಸಾಹಿತ್ಯ ವಿಮರ್ಶೆ ಕ್ಷೇತ್ರದಲ್ಲಿ ತಮ್ಮದೇ ಆದ ಸ್ಥಾನವನ್ನು ಕಂಡುಕೊಂಡ ಪ್ರತಿಭೆಯಾಗಿದ್ದರು. ಉತ್ತರ ಕೇರಳದಿಂದ ಮಲಯಾಳಂ ವಿಮರ್ಶಾ ಕ್ಷೇತ್ರವನ್ನು ಪ್ರವೇಶಿಸಿದ ಅವರು ಸಾಂಸ್ಕೃತಿಕ ಸಾಮರಸ್ಯ ಮತ್ತು ಶಾಶ್ವತ ಮೌಲ್ಯಗಳ ಪ್ರಬಲ ಪ್ರತಿಪಾದಕರಾಗಿ ತಮ್ಮನ್ನು ತಾವು ಸ್ಥಾಪಿಸಿಕೊಂಡಿದ್ದಾರೆ ಎಂದು ಹೇಳಿದರು. സത്യത്തെ മുറുകെ പിടിക്കുവാനും നീതിയുടെ ഭാഷ എന്നും ഹൃദയത്തിൽ സൂക്ഷിക്കുവാനും എല്ലാ കാലയളവിലും ഒരാൾക്ക് സാധിക്കുന്നു എന്ന് പറയുന്നത് ഒരു മഹത് വ്യക്തിത്വത്തിൻ്റെ ഉടമക്ക് മാത്രം സാധിക്കുന്ന ഒരു കാര്യമാണ് എന്ന് ഇബ്രാഹിമിനെ പ്രീ ഡിഗ്രി ക്ലാസ്സിൽ വെച്ച് കണ്ട സർഗസംവാദം എന്ന് പറയുന്ന മലമ്പുഴയിലെ യൂണിവേഴ്സിറ്റി യൂണിയൻ്റെ ആ സർഗാത്മക 3 ദിവസത്തെ പരിപാടിയിൽ കണ്ട, പിന്നീട് കാസർഗോഡ് കോളേജിലെ സ്റ്റാഫ് റൂമിൻ്റെ അകത്ത് വെച്ച് കണ്ട, യൂണിവേഴ്സിറ്റിയിലെ ഈ അന്വേഷണ കമ്മീഷന് മുമ്പാകെ കണ്ട ഇബ്രാഹിം എന്നും സത്യത്തിൻ്റെ കൂടെ നിൽക്കുന്ന, നീതിയുടെ കൂടെ നിൽക്കുന്ന ഒരു പച്ച മനുഷ്യനായിട്ടാണ് എനിക്ക് തോന്നുന്നത്. ಕಾಸರಗೋಡು ನಗರಸಭಾ ಕೌನ್ಸಿಲರ್, PA ಕಾಲೇಜ್ ಆಫ್ ಎಜುಕೇಷನ್ನ ಮಾಜಿ ಆಡಳಿತಾಧಿಕಾರಿ KM ಹನೀಫ್ ಅಧ್ಯಕ್ಷತೆ ವಹಿಸಿದ್ದರು. ಸ್ಕಾನಿಯಾ ಬಿದಿರ, ರಫೀಕ್ ನಂಗರತ್, ಅಸೈನರ್ ತೊಟ್ಟುಂಬಾಗುಂ, ನಾರಾಯಣನ್ ಪೆರಿಯ, TA ಶಾಫಿ, ಬಾಲಕೃಷ್ಣನ್ ಚೆರ್ಕಳ, ರವೀಂದ್ರನ್ ಪಾಡಿ, CL ಹಮೀದ್, MP ಜಿಲ್ಜಿಲ್, ರಾಘವನ್ ಬೆಳ್ಳಿಪಾಡಿ, KK ಅಬ್ದು ಕಾವುಗೋಳಿ, ಕರೀಂ ಚೌಕಿ, ಸುಲೈಖಾ ಮಾಹಿನ್, ಶಬಾನಾ ಬೇವಿಂಜ ಎಂಬಿವರು ಮಾತನಾಡಿದರು. ಕಾಸರಗೋಡು ಸಿಟಿ ಟವರ್ ಹೋಟೆಲ್ನಲ್ಲಿ ನಡೆದ ಸಂಸ್ಮರಣಾ ಸಮಾರಂಭದಲ್ಲಿ ಶಾಫಿ ನೆಲ್ಲಿಕುನ್ ಅವರು ಬಿಡಿಸಿದ ಬೇವಿಂಜ ಮಾಷ್ ಅವರ ಭಾವಚಿತ್ರವನ್ನು ಕುಟುಂಬ ಸದಸ್ಯರಿಗೆ ಹಸ್ತಾಂತರಿಸಲಾಯಿತು. ಸಮಾರಂಭದಲ್ಲಿ ಕಾಸರಗೋಡಿನ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವಲಯದಲ್ಲಿರುವ ಹಲವಾರು ಮಂದಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು.
ತ್ರಿಕರಿಪುರ ಒಳವರ ಮುಂಡ್ಯಕಾವು ದೇವಸ್ವಂ ಆಧ್ಯಾತ್ಮಿಕ ಸಮಿತಿಯ ನೇತೃತ್ವದಲ್ಲಿ ವರ್ತಮಾನ ಕಾಲದಲ್ಲಿ ರಾಮಾಯಣದ ಪ್ರಸ್ತುತತೆ ಎಂಬ ವಿಷಯದ ಕುರಿತು ಉಪನ್ಯಾಸ ಮತ್ತು ರಾಮಾಯಣ ರಸಪ್ರಶ್ನೆ ನಡೆಸಲಾಯಿತು. ಕಕ್ಕುನಂ ಪದ್ಮನಾಭನ್ ಪಣಿಕರ್ ಉಪನ್ಯಾಸ ನೀಡಿದರು. ತ್ರಿಕರಿಪುರ ಒಳವರ ಮುಂಡ್ಯಕಾವು ದೇವಸ್ವಂ ಆಧ್ಯಾತ್ಮಿಕ ಸಮಿತಿಯ ನೇತೃತ್ವದಲ್ಲಿ ವರ್ತಮಾನ ಕಾಲದಲ್ಲಿ ರಾಮಾಯಣದ ಪ್ರಸ್ತುತತೆ ಎಂಬ ವಿಷಯದ ಕುರಿತು ಉಪನ್ಯಾಸ ಮತ್ತು ರಾಮಾಯಣ ರಸಪ್ರಶ್ನೆ ನಡೆಸಲಾಯಿತು. കക്കുനം പത്മനാഭൻ പണിക്കർ ഉപന്യാസം നീടിದರು. എനിക്കത് ചോദിക്കാനൊന്നും പോകാൻ കഴിയില്ലാന്ന് അന്ന് രത്നാകരൻ പറഞ്ഞിട്ടുണ്ടെങ്കിൽ രാമായണമില്ല. മന്ധര അന്ന് രാത്രി ഇടപെട്ടില്ലെങ്കിൽ രാമായണമില്ല. ശ്രീരാമൻ ചക്രവർത്തിയായി പിറ്റേന്ന് അവള് പട്ടാഭിഷേകം നടത്തിയെന്ന് വിചാരിക്കാം. പിറ്റേത്തെ കൊല്ലം ശ്രീരാമന്റെ ചക്രവർത്തിയുടെ 1ാം വാർഷികം, അതിന്റെ പിറ്റേത്തെ കൊല്ലം 2ാം വാർഷികം, അതിന് 50ആകുമ്പോൾ സിൽവർ ജൂബിലിയോ, അങ്ങനെ ഒരു ദിവസം മനോരമ പത്രത്തിൽ കേൾക്കാം ശ്രീരാമൻ ഈ ലോകത്തോട് വിട പറഞ്ഞു. ഇതൊക്കെ കൂട്ടി എഴുതി കഴിഞ്ഞാൽ എത്ര പേജ് ഉണ്ടാവും? ഒരു 10 പേജ്. ആ 10 പേജ് കൊണ്ട് നമുക്ക് എന്തെങ്കിലും സന്ദേശം തരാൻ പറ്റുമോ? ഒരു മെസ്സേജ് തരാൻ പറ്റില്ല. അപ്പൊ ഇതിൽ നിന്ന് മനസ്സിലാക്കാം, ഈ മെസ്സേജുകൾ, ഈ സന്ദേശങ്ങളൊക്കെ നമ്മുടെ മനസ്സിന്റെ കാലുഷ്യങ്ങളെ ത്രാണനം ചെയ്യാൻ വേണ്ടി മാത്രം. ಕೆಪಿ ಮುಕುಂದನ್ ಅಧ್ಯಕ್ಷತೆ ವಹಿಸಿದ್ದರು. ಪಿ ಸುದರ್ಶನ್ ಮಾತನಾಡಿದರು. ಅಡ್ವೊಕೇಟ್ ಅನಿಲ್ ಕುಮಾರ್ ಪಿಲಾತಾರ ನೇತೃತ್ವದಲ್ಲಿ ನಡೆದ ರಾಮಾಯಣ ರಸಪ್ರಶ್ನೆಯಲ್ಲಿ ಪಿವಿ ಸುಬಿತಾ ಪ್ರಥಮ ಸ್ಥಾನ ಪಡೆದರು. ಎವಿ ರಾಧಾಮಣಿ ದ್ವಿತೀಯ ಸ್ಥಾನ, ಬಿಎಂ ಕುഞ്ഞിರಾಮನ್ ಹಾಗೂ ರಾಧಾ ಮುಕುಂದನ್ ತೃತೀಯ ಸ್ಥಾನ ಪಡೆದರು. ರಾಮಾಯಣ ಮಾಸದ ಆಚರಣೆಯ ಕೊನೆಯಲ್ಲಿ ವಿಜೇತರಿಗೆ ಬಹುಮಾನಗಳನ್ನು ವಿತರಿಸಲಾಗುವುದು. ನ್ಯೂಸ್ ಬ್ಯೂರೋ ಚೆರ್ವತ್ತೂರ್. ಐಎನ್ಎಲ್ ಬ್ಲಾರ್ಕೋಡ್ ರೆಸ್ಕ್ಯೂ ಟೀಮ್ನ ನೇತೃತ್ವದಲ್ಲಿ ಬ್ಲಾರ್ಕೋಡ್ ಪರಿಸರವನ್ನು ಸ್ವಚ್ಛಗೊಳಿಸಲಾಯಿತು. ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಪ್ರವಾದಿ ದಿನಾಚರಣೆಯ ಭಾಗವಾಗಿಯಾಗಿದೆ ಸ್ವಚ್ಛತಾ ಕಾರ್ಯಕ್ರಮವನ್ನು ಕೈಗೊಳ್ಳಲಾಗಿರುವುದು. ಎರಡೂ ಬದಿಗಳಲ್ಲಿ ಕಾಡು ಪೊದರುಗಳಿಂದ ಆವೃತವಾದಂತಿತ್ತು ಬ್ಲಾರ್ಕೋಡ್ ಪ್ರದೇಶದ ರಸ್ತೆಯ ಸ್ಥಿತಿ. ಇದು ಪಾದಚಾರಿಗಳಿಗೆ ಮತ್ತು ಮದ್ರಸಾ ಶಾಲೆಗಳಿಗೆ ಹೋಗುವ ಮಕ್ಕಳಿಗೆ ದೊಡ್ಡ ಸಮಸ್ಯೆಯನ್ನೇ ಸೃಷ್ಟಿಸಿತ್ತು. ಕಾಡಿನಿಂದ ಆವೃತವಾದ ಪ್ರದೇಶವು ಸರೀಸೃಪಗಳ ಆಶ್ರಯ ತಾಣವೂ ಆಗಿತ್ತು. ಈ ಪರಿಸ್ಥಿತಿಯಲ್ಲಿ ಐಎನ್ಎಲ್ ಬ್ಲಾರ್ಕೋಡ್ ರಕ್ಷಣಾ ತಂಡವು ಬ್ಲಾರ್ಕೋಡ್ ಪ್ರದೇಶವನ್ನು ಸ್ವಚ್ಛಗೊಳಿಸಿರುವುದು. ಕಾಡು ಪೊದರುಗಳನ್ನು ತೆರವುಗೊಳಿಸಿ ಇಡೀ ಪ್ರದೇಶವನ್ನು ಕಾರ್ಯಕರ್ತರು ಸ್ವಚ್ಛಗೊಳಿಸಿದ್ದಾರೆ. ಐಎನ್ಎಲ್ ರೆಸ್ಕ್ಯೂ ಟೀಮ್ನ ಸದಸ್ಯರಾದ ನೌಷದ್ ಬಲೀರ್, ಸಮದ್ ಪಟ್ಟಾಣಿ ಮುಂತಾದವರು ಸ್ವಚ್ಛತಾ ಕಾರ್ಯಕ್ಕೆ ನೇತೃತ್ವ ವಹಿಸಿದ್ದರು. ಐಎನ್ಎಲ್ ರಕ್ಷಣಾ ತಂಡದ ಮಾದರಿ ಕಾರ್ಯವನ್ನು ಬ್ಲಾರ್ಕೋಡ್ನ ಸ್ಥಳೀಯರು ಶ್ಲಾಘಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಸೆಪಕ್ ಟಾಕ್ರೋಗಾಗಿ ತ್ರಿಕರಿಪುರದಲ್ಲಿ ಸ್ಥಾಪಿಸಲಾದ ಮೊದಲ ಪೈಕಾ ಟಾಕ್ರೋ ಅಕಾಡೆಮಿಯನ್ನು ಉದ್ಘಾಟಿಸಲಾಯಿತು. ಇಳಂಬಚ್ಚಿಯಲ್ಲಿ ನಡೆದ ಕಾರ್ಯಕ್ರಮವನ್ನು ತ್ರಿಕರಿಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷ ವಿಕೆ ಬಾವ ಉದ್ಘಾಟಿಸಿದರು. ವಿವಿಧ ವಯೋಮಾನದ ಜನರಿಗೆ ನಿಯಮಿತ ವೈಜ್ಞಾನಿಕ ತರಬೇತಿ ಸೌಲಭ್ಯವನ್ನು ಸಿದ್ಧಪಡಿಸುವುದಕ್ಕಾಗಿ ಸೆಪಕ್ ಟಾಕ್ರೋ ಅಕಾಡೆಮಿಯನ್ನು ಮೊದಲ ಬಾರಿಗೆ ರಚಿಸಲಾಯಿತು. ಉದ್ಘಾಟನಾ ಸಮಾರಂಭಕ್ಕೂ ಮುನ್ನ ಬಕ್ಕಿರಿ ಮಕ್ಕುವಿನಿಂದ ವಾದ್ಯಘೋಷಗಳೊಂದಿಗೆ ಕ್ರೀಡಾಪಟುಗಳು ಮತ್ತು ಸಂಘಟಕರು ಭಾಗವಹಿಸಿದ್ದ ಘೋಷಯಾತ್ರೆ ನಡೆಸಲಾಯಿತು. ಇಳಂಬಚ್ಚಿಯಲ್ಲಿ ನಡೆದ സമാരംഭದಲ್ಲಿ ത്രികരിപുര ಗ್ರಾಮ ಪಂಚಾಯತ್ ಅಧ್ಯಕ್ಷ ವಿಕೆ ಬಾವ ಪೈಕಾ ಟಾಕ್ರೋ അക്കാഡമിಯನ್ನು ഉദ്ഘാಟಿಸಿದರು. അവർക്ക് നേട്ടം കൈവരിക്കാൻ സാധിക്കുമെങ്കിൽ പിന്നീട് ആ അവസരം ലഭിക്കണം. ഒരുപാട് ആൾ കടന്നു വരുമ്പോൾ അതിന് ചാൻസ് നഷ്ടപ്പെട്ടു. അതുകൊണ്ട് തന്നെ ഇപ്പൊ ആരംഭത്തിൽ തന്നെ ഇതിന്റെ ആവശ്യമായ സഹായങ്ങൾ ചെയ്തിരിക്കാവോ, ഇത് വളർത്തിക്കൊണ്ടുപോകുന്ന നല്ല ഒരു കാരണമായി മാറ്റിവരാൻ ആവശ്യമായ പ്രവർത്തനത്തിന് വായിക്കുകയും അതുപോലെ ജില്ലാ സർക്കാർ അസോസിയേഷൻ തീരുമാനിച്ച സ്ഥിതിക്ക് ആ അവസരം പരമാവധി വിദ്യാർത്ഥികൾ ഉപയോഗപ്പെടുത്തുമെന്നാണ് എന്റെ സൂചന. ಸಂಘಟನಾ ಸಮಿತಿ ಅಧ್ಯಕ್ಷ ವಿಪಿಪಿ ಮುಸ್ತಫಾ ಅಧ್ಯಕ್ಷತೆ ವಹಿಸಿದ್ದರು. ಫೈಕಾ ಅಕಾಡೆಮಿ ಮ್ಯಾನೇಜಿಂಗ್ ಡೈರೆಕ್ಟರ್ ಅಬ್ದುಲ್ ಸಲಾಂ ಅಹಮದ್ ಅಬ್ದುಲ್ಲಾ ಮುಖ್ಯ ಅತಿಥಿಯಾಗಿದ್ದರು. ಸಂಘಟನಾ ಸಮಿತಿ ಸಂಚಾಲಕ ಸಿ ಸುನಿಲ್ ಕುಮಾರ್, ರಾಷ್ಟ್ರೀಯ ತರಬೇತುದಾರ ಮತ್ತು ಸೆಪಕ್ ಟಾಕ್ರೋ ಅಸೋಸಿಯೇಷನ್ ರಾಜ್ಯ ಕಾರ್ಯದರ್ಶಿ ಕೆವಿ ಬಾಬು, ರಾಜ್ಯ ಕ್ರೀಡಾ ಪರಿಷತ್ ಸದಸ್ಯರಾದ ಟಿವಿ ಬಾಲನ್, ಕೆ ಮಧುಸೂದರನ್, ಜಿಲ್ಲಾ ಕ್ರೀಡಾ ಮಂಡಳಿ ಉಪಾಧ್ಯಕ್ಷ ಪಿಪಿ ಅಶೋಕನ್, ಸೆಪಕ್ ಟಾಕ್ರೋ ರಾಜ್ಯ ತರಬೇತುದಾರ ಎಂಟಿಪಿ ಬಶೀರ್, ತ್ರಿಕರಿಪುರ ಫಾರ್ಮರ್ಸ್ ಬ್ಯಾಂಕ್ ಅಧ್ಯಕ್ಷ ವಿವಿ ವಿಜಯನ್, ಫೈಕಾ ಮ್ಯಾನೇಜರ್ ಎಂ ಮುಜೀಬ್ ರೆಹಮಾನ್, ವಿವಿ ಕೃಷ್ಣನ್, ಡಾಕ್ಟರ್ ಕೆ ಸುಧಾಕರನ್, ಟಿ ಅಮೀರ್ ಹಾಜಿ ಎಂಬಿಬ್ಬರು ಮಾತನಾಡಿದರು. ನಂತರ ಸೆಪಕ್ ಟಾಕ್ರೋ ಪ್ರದರ್ಶನ ಸ್ಪರ್ಧೆ ನಡೆಯಿತು. ನ್ಯೂಸ್ ಬ್ಯೂರೋ ಚೆರ್ವತ್ತೂರ್. ಕೇರಳ ಮಾಪಿಲಾ ಕಲಾ ಅಕಾಡೆಮಿ ಇಶಾಲ್ಕೋಟ ಕಾಸರಗೋಡು ಜಿಲ್ಲಾ ಸಮಿತಿಯ ಆಶ್ರಯದಲ್ಲಿ ಇಶಾಲ್ಕೋಟ ಮೀಟ್ ಆಯೋಜಿಸಲಾಯಿತು. ಇಶಾಲ್ಕೋಟ ಮೀಟ್ ಕೇರಳ ಮಾಪಿಲಾ ಕಲಾ ಅಕಾಡೆಮಿ ಜಿಲ್ಲಾ ಉಪಾಧ್ಯಕ್ಷ ಎಂಎ ನಜೀಬ್ ಉದ್ಘಾಟಿಸಿದರು.
ಕೇರಳ ಮಾಪಿಲ ಕಲಾ ಅಕಾಡೆಮಿ ಇಶಾಲ್ಕೂಟಂ ಕಾಸರಗೋಡು ಜಿಲ್ಲಾ ಸಮಿತಿಯ ವತಿಯಿಂದ ನಡೆದ ಇಶಾಲ್ಕೂಟ ಮೀಟ್ ಕಾರ್ಯಕ್ರಮ ಗಮನಾರ್ಹವಾಗಿತ್ತು. ಇಶಾಲ್ಕೂಟ ಮೀಟ್ ಕೇರಳ ಮಾಪಿಲ ಕಲಾ ಅಕಾಡೆಮಿ ಜಿಲ್ಲಾ ಉಪಾಧ್ಯಕ್ಷ ಎಂಎ ನಜೀಬ್ ಉದ್ಘಾಟಿಸಿದರು. ಇಶಾಲ್ಕೂಟದ ಜಿಲ್ಲಾಧ್ಯಕ್ಷ ಇರ್ಷಾದ್ ಹುದವಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಇಶಾಲ್ಕೂಟ ರಾಜಕೋಶಾಧಿಕಾರಿ ಮೂಸಾ ಬಾಸಿತ್ ಸ್ವಾಗತಿಸಿದರು. ಕೇರಳ ಮಾಪಿಲ ಕಲಾ ಅಕಾಡೆಮಿ ಜಿಲ್ಲಾ ಕಾರ್ಯದರ್ಶಿ ZA ಮೊಗ್ರಾಲ್ ಮುಖ್ಯ ಭಾಷಣ ಮಾಡಿದರು. ಧರ್ಮಪಾಲನ್ ದಾರಿಲತ್, ಲತೀಫ್ ಅಡೂರು, ಸಜೀರ್ ಬೆದಿರಾ, ಹಾಶಿರ್ ಮೊಯ್ದೀನ್, ನಿಸಾರ್ ಕಂಬರ್, ಮೊಹಮ್ಮದ್ ಆಶಿಕ್, ಆಸಿಮ್ ನೆಲಿಕುನ್, ಇಬ್ರಾಹಿಂ ಬಾತಿಶಾ, ನೌಫಲ್ ನೆಲಿಕುನ್, ಮೆಹರೂಫ್ ಆಜಾದ್ ನಗರ, ಮೊಹಮ್ಮದ್ ಸರ್ಫರಾಜ್ ಚೆರ್ಕಳ, ಮೊಹಮ್ಮದ್ ತಮೀಮ್ ಮುಹುಸಿನ್, ಶಮಾಜ್ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಉದ್ಯಾವರ ಆಯ್ರೆ ಜಮಾತ್ ಪ್ರವಾಸಿ ಸಂಘಟನೆಯಾದ ಉದ್ಯಾವರ ದುಬೈ ಕಮಿಟಿ ಹಾಗೂ ದೇರಳಕಟ್ಟೆ ಕಣಚೂರು ಮೆಡಿಕಲ್ ಕಾಲೇಜಿನ ಸಂಯುಕ್ತ ಆಶ್ರಯದಲ್ಲಿ ಉದ್ಯಾವರ ಅಲ್ ಸಕಾಫ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಉಚಿತ ಮೆಡಿಕಲ್ ಕ್ಯಾಂಪ್ ಆಯೋಜಿಸಲಾಯಿತು. ಉದ್ಯಾವರ ಆಯ್ರೆ ಜಮಾತ್ ಅಧ್ಯಕ್ಷ ಸೈಯದ್ ಸೈಫುಲ್ಲಾ ತಂಗಳ್ ಉದ್ಘಾಟಿಸಿದರು. ಉದ್ಯಾವರ ಆಯ್ರೆ ಜಮಾತ್ ಪ್ರವಾಸಿ ಸಂಘಟನೆಯಾದ ಉದ್ಯಾವರ ದುಬೈ ಕಮಿಟಿ ಹಾಗೂ ದೇರಳಕಟ್ಟೆ ಕಣಚೂರು ಮೆಡಿಕಲ್ ಕಾಲೇಜಿನ ಸಂಯುಕ್ತ ಆಶ್ರಯದಲ್ಲಿ ಉದ್ಯಾವರ ಅಲ್ ಸಕಾಫ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಉಚಿತ ಮೆಡಿಕಲ್ ಕ್ಯಾಂಪ್ ಆಯೋಜಿಸಲಾಯಿತು. ഉദ്യാവര ആയിര ജമാഅത്ത് അധ്യക്ഷ സയ്യദ് സൈഫുല്ലാ തങ്ങൾ ഉദ്ഘാടിಸಿದರು. ഈ മെഡിക്കൽ ക്യാമ്പിലൂടെ നാട്ടുകാരായ സാധാരണക്കാരായ ആൾക്കാർക്ക് ഉപകാരപ്രദമാകുന്ന രീതിയിലുള്ള പ്രവർത്തനമാണ് നമ്മൾ നടത്തുന്നത്. ഇതിനുശേഷം ഇവിടെ ഒരു കാർഡ് നൽകപ്പെടും. ആ കാർഡ് കൊണ്ട് കണച്ചൂർ മെഡിക്കൽ കോളേജിൽ പോയി കഴിഞ്ഞാൽ അവർക്ക് ഡയഗ്നോസിസ് മേഖലയിൽ ഒരു ഭാരിച്ച 70% ഡിസ്കൗണ്ടുകളും നൽകപ്പെടുന്നതാണ്. ಉದ್ಯಾವರ ದುಬೈ ಕಮಿಟಿ ಉಪಾಧ್ಯಕ್ಷ ಅಬ್ದುಲ್ ಗಫೂರ್ ಗುಚ್ಚಿ ಅಧ್ಯಕ್ಷತೆ ವಹಿಸಿದ್ದರು. ಈ ಸಂದರ್ಭ ವೇದಿಕೆಯಲ್ಲಿ ಅಬೂಬಕರ್ ಸಿದ್ದಿಕ್ ಉದ್ಯಾವರ, ಸಲೀಂ ಉದ್ಯಾವರ, ಮುಕ್ತಾರ್ ರಿಯಾಜ್ ಉದ್ಯಾವರ, ಮುಮ್ತಾಜ್ ಸಮೀರಾ ಸೇರಿದಂತೆ ಹಲವಾರು ಮಂದಿ ಗಣ್ಯರು ಉಪಸ್ಥಿತರಿದ್ದರು. ಶಿಬಿರದಲ್ಲಿ ಜನರಲ್ ಮೆಡಿಸಿನ್, ಅಸ್ತಮ ಸಂಬಂಧಿ ಕಾಯಿಲೆಗಳು, ಕ್ಯಾನ್ಸರ್ ಚಿಕಿತ್ಸೆ, ಮಕ್ಕಳ ಶಸ್ತ್ರಚಿಕಿತ್ಸೆ, ಎಲುಬು ಮತ್ತು ಕೀಲು ವಿಭಾಗ, ಬೆನ್ನುಮೂಳೆ ಚಿಕಿತ್ಸೆ, ಮೊಣಕಾಲು ಚಿಕಿತ್ಸೆ, ಅಪೆಂಡಿಕ್ಸ್ ಅಲ್ಸರ್, ಹರ್ನಿಯಾ, ಮೂಲವ್ಯಾಧಿ, ಗರ್ಭಕೋಶದ ಗಡ್ಡೆ, ಕಿವಿ, ಮೂಗು, ಗಂಟಲು, ಥೈರಾಯ್ಡ್, ಸಂಧಿವಾತ, ಉದರ ಸಂಬಂಧಿ ಕಾಯಿಲೆಗಳು, ವೆರಿಕೋಸ್ ವೇನ್, ನರ ಸಂಬಂಧಿ ಚಿಕಿತ್ಸೆಗಳ ತಪಾಸಣೆ, ಚರ್ಮರೋಗ ತಪಾಸಣೆ ನಡೆಸಲಾಯಿತು. ಅದೇ ರೀತಿ ಶಿಬಿರದಲ್ಲಿ ಲಭ್ಯವಿರುವ ಔಷಧಿಗಳನ್ನು ಉಚಿತವಾಗಿ ನೀಡಲಾಯಿತು. ಜೊತೆಯಾಗಿ ಉಚಿತ ಅಭಾ ಕಾರ್ಡ್ ನೋಂದಾವಣಿ ಕೂಡ ನಡೆಸಲಾಯಿತು. ಕಳೆದ ಹಲವಾರು ವರ್ಷಗಳಿಂದ ಉದ್ಯಾವರ ದುಬೈ ಕಮಿಟಿ ಉಚಿತ ವೈದ್ಯಕೀಯ ಶಿಬಿರವನ್ನು ನಡೆಸಿಕೊಂಡು ಬರುತ್ತಿದೆ. ಜೊತೆಯಾಗಿ ಈ ಸಮಿತಿಯ ವತಿಯಿಂದ ಶೈಕ್ಷಣಿಕ ಕ್ಷೇತ್ರದಲ್ಲೂ ವಿದ್ಯಾಭ್ಯಾಸದಿಂದ ವಂಚಿತರಾಗುವ ಕುಟುಂಬಗಳನ್ನು ಗುರುತಿಸಿ ಅವರ ಮಕ್ಕಳಿಗೆ ಕಲಿಕೆಗೆ ಬೇಕಾದ ಸಹಾಯ ಸಹಕಾರಗಳನ್ನು ನೀಡುತ್ತಾ ಬರುತ್ತಿದೆ. ಅದೇ ರೀತಿ ರೋಗ ಪೀಡಿತರಿಗೆ ವೈದ್ಯಕೀಯ ಸಹಾಯ, ಬಡ ಕುಟುಂಬಗಳಿಗೆ ಆರ್ಥಿಕ ಸಹಾಯ ಸೇರಿದಂತೆ ವಿವಿಧ ರೀತಿಯ ಸಮಾಜಮುಖಿ ಕಾರ್ಯಗಳಲ್ಲೂ ಸ್ತುತ್ಯರ್ಹ ಸೇವೆಗಳನ್ನು ನೀಡುತ್ತಾ ಬಂದಿದೆ. ಕ್ರೀಡಾ ವಲಯದಲ್ಲೂ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಸಂಘಟನೆಯ ವತಿಯಿಂದ ಪ್ರೋತ್ಸಾಹ ನೀಡಲಾಗುತ್ತಿದೆ. ಶಿಬಿರದಲ್ಲಿ 100 ಮಂದಿ ಪಾಲ್ಗೊಂಡು ಶಿಬಿರದ ಪ್ರಯೋಜನವನ್ನು ಪಡೆದುಕೊಂಡರು. ಅಲ್ ಸಕಾಫ್ ಶಾಲಾ ಮ್ಯಾನೇಜರ್ ಮಮೂನಿ ಸ್ವಾಗತಿಸಿ ಕಣಚೂರು ಆಸ್ಪತ್ರೆ PRO ಅಬ್ದುಲ್ಲಾ ಅಕ್ಕರ ಧನ್ಯವಾದವಿತ್ತರು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ತಳಂಗರ ಯತೀಮ್ಖಾನದಲ್ಲಿ ವಿದ್ಯಾರ್ಥಿಗಳಿಗಾಗಿ ಜಾಗೃತಿ ತರಗತಿಯನ್ನು ಆಯೋಜಿಸಲಾಯಿತು. ತಳಂಗರ ಕೋಸ್ಟಲ್ ಪೊಲೀಸ್ ಠಾಣೆಯ SI ರಾಜೀವನ್ ಉದ್ಘಾಟಿಸಿದರು. ತಳಂಗರ ಯತೀಮ್ಖಾನದಲ್ಲಿ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಲಾಗಿದ್ದ ಜಾಗೃತಿ ತರಗತಿಯು ಗಮನಾರ್ಹವಾಗಿತ್ತು. ಮಕ್ಕಳ ಅನುಮಾನಗಳನ್ನು ನಿವಾರಿಸುವುದು ಮತ್ತು ವಿವಿಧ ವಿಷಯಗಳ ಬಗ್ಗೆ ನಿಖರವಾದ ಜ್ಞಾನವನ್ನು ನೀಡುವ ಕಾರ್ಯಕ್ರಮವಾಗಿ ಈ ಜಾಗೃತಿ ತರಗತಿ ಬದಲಾಯಿತು. ತಳಂಗರ ಕೋಸ್ಟಲ್ ಪೊಲೀಸ್ ಠಾಣೆಯ SI ರಾಜೀವನ್ ಜಾಗೃತಿ ತರಗತಿಯನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಯತೀಮ್ಖಾನ ಮ್ಯಾನೇಜರ್ ಹಸೈನರ್ ಹಾಜಿ ತಳಂಗರ ಅಧ್ಯಕ್ಷತೆ ವಹಿಸಿದ್ದರು. ಸಬ್ ಇನ್ಸ್ಪೆಕ್ಟರ್ ರಾಧಾಕೃಷ್ಣನ್ ಮುಖ್ಯ ಭಾಷಣ ಮಾಡಿದರು. ಶಾಹುಲ್ ಹಮೀದ್ ಸ್ವಾಗತಿಸಿದರು. ಸಹಾಯಕ ನಿರೀಕ್ಷಕ ರಾಜೀವನ್, CPO ಸಂತೋಷ್, ದಕೀರತ್ ಉಕ್ರ ಸಂಘದ ಕಾರ್ಯದರ್ಶಿ TA ಶಾಫಿ, ಉಪಾಧ್ಯಕ್ಷ ಅಮಾನುಲ್ಲಾ ಮಾತನಾಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರಾವಳಿ ರಕ್ಷಣಾ ಸಮಿತಿಯ ನೇತೃತ್ವದಲ್ಲಿ ಕಲೆಕ್ಟರೇಟ್ ಮಾರ್ಚ್ ಹಾಗೂ ಧರಣಿ ಆಯೋಜನೆ. ತೀವ್ರವಾದ ಕಡಲ್ಕೊರೆತವನ್ನು ತಡೆಗಟ್ಟಲು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ. SC/ST ಎಂಪ್ಲಾಯೀಸ್ ಪೆನ್ಷನರ್ಸ್ ವೆಲ್ಫೇರ್ ಆರ್ಗನೈಸೇಷನ್ ಕಾಸರಗೋಡು ಏರಿಯಾ ಸಮಿತಿಯ ಆಶ್ರಯದಲ್ಲಿ ಅಭಿನಂದನಾ ಕಾರ್ಯಕ್ರಮ ಆಯೋಜನೆ. ಶಾಸಕ NN ನಿಲಿಕುನ್ ಅವರಿಂದ ಉದ್ಘಾಟನೆ. ಕಾಂಜಂಗಾಡ್ ಜಿಲ್ಲಾ ಆಸ್ಪತ್ರೆ ಈಗ ಬೀದಿ ನಾಯಿಗಳ ಆಶ್ರಯ ತಾಣ. ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗುತ್ತಿದೆ ಇಲ್ಲಿನ ದೃಶ್ಯಗಳು. ಇಬ್ರಾಹಿಂ ಬೇವಿಂಜ ಮಾಸ್ಟರ್ ಅವರ 2ನೇ ಸಂಸ್ಮರಣಾ ಕಾರ್ಯಕ್ರಮ ಕೋಲಾಯಿ ಹಾಗೂ ಬೇವಿಂಜ ಫೌಂಡೇಶನ್ನ ಸಂಯುಕ್ತ ಆಶ್ರಯದಲ್ಲಿ. ತ್ರಿಕರಿಪುರ ಒಳವರ ಮುಂಡ್ಯಕಾವ್ ದೇವಸ್ವಂ ಆಧ್ಯಾತ್ಮಿಕ ಸಮಿತಿಯ ನೇತೃತ್ವದಲ್ಲಿ ಉಪನ್ಯಾಸ ಮತ್ತು ರಾಮಾಯಣ ರಸಪ್ರಶ್ನೆ ಕಾರ್ಯಕ್ರಮ. ಕಕ್ಕುನಂ ಪದ್ಮನಾಭ ಪಣಿಕರ್ ಅವರಿಂದ ಉಪನ್ಯಾಸ.
ಇಂದಿನ ವಾರ್ತಾ ಸಂಚಿಕೆಯಲ್ಲಿ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.